ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕಂಡೆನ್ಸ್ ಮಿಲ್ಕ್ನ ಮನೆಯಲ್ಲೇ ಇರೋಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಂಡೆನ್ಸ್ ಮಿಲ್ಕ್ನ ಯೂಸ್ ಮಾಡಿಕೊಂಡು ಎಗ್ಲೆಸ್ ಕೇಕ್ ಮಾಡ್ಬೋದು, ಪೇಡಾಸ್ ಮಾಡ್ಬೋದು, ಲಾಡೂಸು, ತುಂಬಾ ಸ್ವೀಟ್ಸ್ ಮಾಡ್ಬೋದು, ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಆದ್ದರಿಂದ ಈ ಒಂದು ಈಸಿಯಾಗಿ ಮಾಡೋವಂಥ ಕಂಡೆನ್ಸ್ ಮಿಲ್ಕ್ನ ರೆಸಿಪಿನ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಯಾವ್ಯಾವ ಐಟಮ್ಸ್ ಬೇಕು ನಮಗೆ ಅಂತ ನೋಡೋಣ. ನಮಗೆ ಫಸ್ಟ್ ಮಿಲ್ಕ್ ಪೌಡರ್ ಬೇಕು. ನಾನು ಫುಲ್ ಕ್ರೀಮ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. 1 ಕಪ್ ಇದೆ ಇದು. ನೀವು ಐಸಿಂಗ್ ಶುಗರ್ ಆದರೂ ತಗೋಬೋದು, ಇಲ್ಲಾಂದರೆ ಶುಗರ್ನ ಪೌಡರ್ ಮಾಡಿನೂ ಯೂಸ್ ಮಾಡ್ಬೋದು. ನಾನು ಅದನ್ನು 1/2 ಕಪ್ ತೊಗೊಂಡಿದ್ದೀನಿ. ನಂತರ ಕಂಡೆನ್ಸ್ ಮಿಲ್ಕ್ ಮಾಡೋದಕ್ಕೆ ನಮ್ಗೆ ಇನ್ನೇನು ಬೇಕಂದರೆ ಕಾರ್ನ್ಫ್ಲೋರ್. ನಾನು ಈ ಕಾರ್ನ್ಫ್ಲೋರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು 2 ಸ್ಪೂನ್ ತಗೊಂಡಿದ್ದೀನಿ. ಮತ್ತು ಸೋಡಾ ಬೇಕು, ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರು ಬೇರೆ ಬೇರೆ ಆಗಿರುತ್ತೆ. ಆದರೆ ಈಗ ನಮಗೆ ಈ ರೆಸಿಪಿಗೆ ಬೇಕಿಂಗ್ ಸೋಡಾ ಬೇಕಾಗಿದೆ. ಸೊ 3 ಪಿಂಚ್ ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀನಿ. ಮತ್ತು ಮೆಲ್ಟೆಡ್ ಬಟರ್ ಇದೆ ಇಲ್ಲಿ 2 ಟೇಬಲ್ ಸ್ಪೂನು. ಮತ್ತು ವಾಮ್ ವಾಟರ್ 1/2 ಕಪ್ ಇದೆ. ನಾನು ಫುಲ್ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ನಾವು ಈಗ ಫಸ್ಟಿಗೆ ಬಟರ್ ಹಾಕ್ಕೊತಾ ಇದ್ದೀನಿ, ಮೆಲ್ಟೆಡ್ ಬಟರ್. ನಂತರ ಐಸಿಂಗ್ ಶುಗರ್ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಮಿಲ್ಕ್ ಪೌಡರ್, ಇದು ಬೇಕಿಂಗ್ ಸೋಡಾ. ಎಲ್ಲದನ್ನು ಮಿಕ್ಸ್ ಮಾಡೋಣ. ಈಗ ಸ್ವಲ್ಪನೇ ವಾಮ್ ವಾಟರ್ ಹಾಕ್ಕೊಂಡು ಸ್ವಲ್ಪನೂ ಲಮ್ಸ್ ಇಲ್ದಂಗೆ, ಗಂಟಿಲ್ದಂಗೆ ಕಲಿಸ್ತಾ ಹೋಗಬೇಕು. ಇದನ್ನು ಸ್ಟವ್ ಮೇಲೆ ಇಡೋದಕ್ಕೂ ಮುಂಚೆನೇ ಇದನ್ನೆಲ್ಲ ಲಮ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ತುಂಬ ಸಿಮ್ನಲ್ಲಿ ಇಟ್ಟು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಕೈ ಬಿಡ್ದಲೇ ಅವಾಗವಾಗೇ ಮಿಕ್ಸ್ ಮಾಡ್ತಾ ಇದ್ದರೆ ಎಲ್ಲೂ ಸ್ಟಿಕ್ ಆಗೋದಿಲ್ಲ. ಸ್ವಲ್ಪ ತಿಕ್ಕಾಗ್ತಾ ಬರ್ತಾ ಇದೆ. ಈಗ ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ಸ್ಟಿಕ್ ಮಾಡ್ತಾ ಇದೆ. ಇಷ್ಟು ಆದಮೇಲೆ ನಮಗೆ ಇದು ರೆಡಿ ಇದೆ. ನಾನೀಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿದ್ಮೇಲೂ ನಾನು ಇನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಕಾಣ್ತಾ ಇರ್ಬೋದು, ಕಲರ್ ಚೇಂಜ್ ಆಗಿದೆ. ಈಗ ಇದು ಪರ್ಫೆಕ್ಟ್ ಕಂಡೆನ್ಸ್ ಮಿಲ್ಕ್ ಥಿಕ್ನೆಸ್ ಇದೆ ಮತ್ತು ಕಲ್ಲರು ಬಂದಿದೆ. ಇದು ಪರ್ಫೆಕ್ಟಾಗಿ ರೆಡಿ ಇದೆ. ಈಗ ನಾವು ಇದನ್ನು ಗ್ಲಾಸ್ ಜಾರಿಗೆ ಎತ್ತಿಟ್ಕೋಬೋದು, ಇಲ್ಲಾಂದರೆ ನಿಮ್ಮ ತಕ್ಷಣವೇ ಯಾವುದಾದ್ರೂ ರೆಸಿಪಿ ಮಾಡ್ತಾ ಇದ್ದೀರಾ ಅಂತಂದರೆ ಈಗಲೇ ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಕಂಡೆನ್ಸ್ ಮಿಲ್ಕ್ ರೆಡಿ ಇದೆ. ನಾನು ಗ್ಲಾಸ್ ಜಾರ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಅಂತೂ ಹಾಕಬೇಡಿ, ತಕ್ಷಣವೇ ತುಂಬ ಬಿಸಿ ಇರುತ್ತೆ, ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ ಬಾಟಲ್. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ